ಒಂದು ದಿನ ಮಳೆ ಜೋರಾಗಿ ಸುರಿಯುತ್ತಿತ್ತು. ಶಾಲೆಯ ಗೇಟ್ ಮುಂದೆ ಎಲ್ಲಾ ಮಕ್ಕಳು ಕಾಯುತ್ತಿದ್ದರು. ಕೆಲವರಿಗೆ ಕಾರು, ಕೆಲವರಿಗೆ ಬೈಕ್. ಆದರೆ ಅವನು ಬಂದದ್ದು ನಡೆದುಕೊಂಡೆ. ಹಳೆಯ ಛತ್ರಿ, ಹಳೆಯ ಚಪ್ಪಲಿ, ಆದರೆ ಹೊಸ ಪ್ರೀತಿ. ಮಗಳು ಕೇಳಿದಳು, ಅಪ್ಪ, ನಿಮಗೆ ಮಳೆ ಬೀಳ್ತಾ ಇಲ್ಲವಾ? ಅಪ್ಪ ನಗುತ್ತಾ ಛತ್ರಿಯನ್ನು ಅವಳ ತಲೆಗೆ ಇನ್ನಷ್ಟು ಒತ್ತಿದ. ನನಗೆ ಮಳೆ ಅಲ್ಲ ಕಣೆ, ನಿನ್ನ ಜ್ವರ ಭಯ. ಮನೆ ತಲುಪುವಷ್ಟರಲ್ಲಿ ಅಪ್ಪನ ಶರ್ಟ್ ಸಂಪೂರ್ಣ ಒದ್ದೆಯಾಯಿತು. ಅವಳು ಮಾತ್ರ ಒಣಗಿದ್ದಳು. ಅಂದು ರಾತ್ರಿ ಅಪ್ಪನಿಗೆ ಜ್ವರ. ಮಗಳು ಅವನ ಪಕ್ಕ ಕೂತು ಅತ್ತಳು, ಅಪ್ಪ, ನಾಳೆಯಿಂದ ನಾನು ಸ್ವತಃ ಬರ್ತೀನಿ. ಅಪ್ಪ ನಿಧಾನವಾಗಿ ಹೇಳಿದ, ನೀನು ನಿನ್ನ ಕನಸುಗಳವರೆಗೆ ಒಬ್ಬಳೇ ನಡೆಯಬೇಕು. ಅಲ್ಲಿ ತನಕ ನಿನ್ನ ಜೊತೆ ನಾನು ಇರ್ತೀನಿ. ವರ್ಷಗಳು ಕಳೆದವು. ಆ ಮಗಳು ಇಂದು ಡಾಕ್ಟರ್. ಅಪ್ಪ, ನಿನ್ನ ಚಿಕ್ಕ ಮಗಳು ಇಂದು ಡಾಕ್ಟರ್ ಎಂದು ಅಪ್ಪನ ಕಾಲಿಗೆ ನಮಸ್ಕರಿಸಿದಳು. ಅಪ್ಪ ಸಂತೋಷದ ಕಣ್ಣೀರಿಟ್ಟರು. ಅಪ್ಪನ ಹಳೆಯ ಛತ್ರಿ ಇನ್ನೂ ಅವಳ ಬಳಿ ಇದೆ. ಯಾಕೆಂದರೆ ಕೆಲವು ಛತ್ರಿಗಳು ಮಳೆಯಿಂದಲ್ಲ, ಜೀವನದಿಂದ ಕಾಪಾಡುತ್ತವೆ.